ಇನ್ನು ನಿಮಗೆ ರಸ್ತೆ ಬೇಕಾ ಗ್ಯಾರಂಟಿ ಬೇಕಾ ಅಂತ ಇತ್ತೀಚೆಗೆ ರಾಜಕಾರಣಿಯೊಬ್ಬರು ಭಾಷಣ ಮಾಡಿ ಅದು ದೊಡ್ಡ ವಿವಾದಕ್ಕೆ ಗುರಿಯಾಗಿತ್ತು. ರಸ್ತೆನೇ ಬೇಕು ಅಂತ ಇಲ್ಲೊಂದು ಜಿಲ್ಲೆಯ ಹಿರಿಯ ನಾಗರಿಕರು ಬೀದಿಗೆ ಇಳಿದಿದ್ದಾರೆ. ಅಷ್ಟೇ ಅಲ್ಲ, ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿ, ಯಾವ ಜಿಲ್ಲೆ, ಅವರ ಸಮಸ್ಯೆ ಏನು ಕೇಳ್ಕೊಂಡು ಬನ್ನಿ. ಹದಗೆಟ್ಟ ರಸ್ತೆ, ಅಲ್ಲಲ್ಲೇ ಏನಿದು ಅವ್ಯವಸ್ಥೆ? ಕೇಳಿ ಕೇಳಿ ಸಾಕಾಯ್ತು, ಪ್ರತಿಭಟನೆ ಶುರುವಾಯ್ತು. ಮಳೆ ಬಂದ್ರೆ ಸಾಕು, ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಯಾವಾಗ್ಲೂ ಇದೇ ಕತೆ, ಇದ್ರಲ್ಲೇನು ವಿಶೇಷತೆ ಅಂದ್ಕೊಂಡ್ರ? ಅದಕ್ಕೂ ಮುನ್ನ ಒಂದು ಇಂಟ್ರೆಸ್ಟಿಂಗ್ ಪೋಸ್ಟ್ ತೋರಿಸ್ತೀವಿ ನೋಡಿ. ಯಾರೋ ಮಾಂತ್ರಿಕರು ಕೈಕಂಬದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗಿನ ರಸ್ತೆಯಲ್ಲಿ ನಿಧಿ ಇದೆ ಎಂದು ಹೇಳಿದ ಕಾರಣ ಎಚ್ಚೆತ್ತ ರಾಜ್ಯ ಸರ್ಕಾರ ಈ ರಸ್ತೆಯಲ್ಲಿ ನಿಧಿಯನ್ನ ಹುಡುಕಿಸುವ ಕಾರಣದಿಂದ ಅಲ್ಲಲ್ಲಿ ರಸ್ತೆ ಮಧ್ಯೆ ದೊಡ್ಡ ಹೊಂಡಗಳನ್ನ ತೋಡಿಸಿ ಹಾಗೆಯೇ ಬಿಟ್ಟಿದ್ದಾರೆ, ನಿಧಾನವಾಗಿ ಚಲಿಸಿ. ಈ ಪೋಸ್ಟ್ ಕೇಳೋಕೆ ನೋಡೋಕೆ ಕಾಮಿಡಿ ಅನಿಸಬಹುದು, ಆದ್ರೆ ಈ ಪೋಸ್ಟರ್ ಹಿಂದೆ ಆಕ್ರೋಶದ ನೋವಿದೆ, ವ್ಯವಸ್ಥೆ ವಿರುದ್ಧ ಧಿಕ್ಕಾರವಿದೆ. ಇಷ್ಟಕ್ಕೂ ಈ ಪೋಸ್ಟರ್ ಕಂಡು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ರಸ್ತೆಯಲ್ಲಿ. ಮಳೆಗಾಲದಲ್ಲಿ ಮಲೆನಾಡು ಕರಾವಳಿ ರಸ್ತೆಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಈ ಪೋಸ್ಟರ್ ಉದಾಹರಣೆ. ಉಡುಪಿಯಲ್ಲೂ ಇಂತಹದ್ದೇ ರಸ್ತೆ ಇದೆ. ಶಿವರ ಗ್ರಾಮವನ್ನ ಬೆಳ್ಮಣ್ಣುವಿನೊಂದಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸ್ಥಿತಿ ಹೇಳೋದೇ ಬೇಡ. ರಸ್ತೆಯಲ್ಲಿ ಹೋಗುವ ವಾಹನಗಳನ್ನ ಅಡ್ಡಗಟ್ಟುತ್ತಿರುವ ಈ ಮಹಿಳೆಯರು ಮತ್ತು ಹಿರಿಯ ನಾಗರಿಕನ್ನ ಒಮ್ಮೆ ನೋಡಿ. ಬೈಕ್, ಬಸ್, ಕಾರ್ ಯಾವುದನ್ನು ಬಿಡದೆ ಬೆನ್ನು ಹತ್ತಿದ್ದಾರೆ. ಹದಗೆಟ್ಟ ರಸ್ತೆಗಳಿಂದ ರೋಸಿ ಹೋದ ಗ್ರಾಮಸ್ಥರು ಜನಪ್ರತಿನಿಧಿಗಳ ವಿರುದ್ಧ ಬೀದಿಗಿಳಿದಿದ್ದಾರೆ. ನೀವು ಈ ರಸ್ತೆಯಲ್ಲಿ ಓಡಾಡೋದಿಲ್ವಾ? ಸೈನ್ ಹಾಕಿ ಎಂದು ಸವಾರರ ಬಳಿ ಸಹಿ ಹಾಕಿಸುತ್ತಾ ವಿಭಿನ್ನ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಗೆ ಇದು ರೋಡ್ ಸರಿ ಮಾಡುವುದಾದ್ರೆ ಒಳ್ಳೆ ಮಾಡಿ ಕಾಂಕ್ರೀಟ್ ಮಾಡಿ, ಹಾಳಾಗದಾಗೆ ನೀವು ಈ ಸಲ ನಮ್ಗೆ ಸರಿ ಮಾಡಿ ಕೊಡ್ಬೇಕು. ನಾವು ಹೆಂಗಸರು ತುಂಬಾ ಮಂದಿ ಬಿದ್ದಿದ್ದೇವೆ ಇಲ್ಲಿ. ರೈತರು, ಶಾಲಾ ಮಕ್ಕಳು, ವೃದ್ಧರು, ಅಂಗವಿಕಲರು ದಿನನಿತ್ಯ ಇದೇ ಮಾರ್ಗದಲ್ಲಿ ಸಂಚರಿಸಬೇಕಾಗುತ್ತೆ. ಆದ್ರೆ ಮಳೆಯಿಂದ ರಸ್ತೆ ಹದಗೆಟ್ಟಿದೆ. ಸ್ಥಳೀಯ ಪಂಚಾಯಿತಿಗೆ ದೂರು ನೀಡಲು ಮುಂದಾಗಿದ್ದು ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳಲು ತಯಾರಿ ನಡೆಸಿದ್ದಾರೆ. ಅದಕ್ಕಾಗಿಯೇ ಎಲ್ಲರಿಂದ ಸಹಿ ತೆಗೆದುಕೊಳ್ತಿದ್ದಾರೆ. ನಾವು ಡೈಲಿ ಓಡಾಡ್ತೀವಿ, ನಡೆದುಕೊಂಡು ಬಂದ್ರು ಸೈಡಿಗೆ ಜಾಗ ಇಲ್ಲ ನಾವು ನಡೀಲಿಕ್ಕೆ. ರೋಡ್ ಸೈಡ್ PWD ಇರುವಾಗ ಕ್ಲೀನ್ ಮಾಡ್ತಿದ್ರು, ಈಗ ಏನು ಮುಟ್ಟಿ ನೋಡೋದಿಲ್ಲ. ನಾವೇನು ಬಿದ್ದು ಸಾಯ್ಬೇಕಾ ಅಡಿಯಲ್ಲಿ? ಮೊಮ್ಮಕ್ಕಳ ಜೊತೆ ಮನೆಯಲ್ಲಿ ಇರಬೇಕಾದವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ರಸ್ತೆಗೆ ಇಳಿದಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಉದ್ದುದ್ದ ಭಾಷಣ ಮಾಡುವ ನಾಯಕರು ಈಗಲಾದ್ರೂ ರಸ್ತೆ ರಿಪೇರಿ ಮಾಡಿಸ್ಲಿ. ಇದು ಕೇವಲ ಈ ರಸ್ತೆಯ ವಿಚಾರ ಅಲ್ಲ. ಈ ಮಳೆಗಾಲದಲ್ಲಿ ನಾವು ಗ್ರಾಮೀಣ ಭಾಗದ ಯಾವುದೇ ರಸ್ತೆಗಳಿಗೆ ಹೋದರೆ ಅನುದಾನ ಇಲ್ಲ, ಸರ್ಕಾರದ ಅನುದಾನ ಇಲ್ಲ ಅಂತೇಳಿ ಹೇಳ್ತಾರೆ. ರಸ್ತೆ ಕೇಳಿದರೆ ನಾವು ನಾಯಕರು ಏನು ಹೇಳ್ತಾರೆ ಅನ್ನೋದನ್ನು ನೋಡಿದ್ದೇವೆ. ನಿಮಗೆ ರಸ್ತೆ ಬೇಕಾ, ಗ್ಯಾರಂಟಿ ಯೋಜನೆಗಳು ಬೇಕಾ ಅಂತ ಕೇಳ್ತಾರೆ. ಪುಣ್ಯಕ್ಕೆ ಇಲ್ಲಿ ಯಾರು ಆ ರೀತಿ ಕೇಳಿಲ್ಲ, ಆದರೆ ಪರಿಸ್ಥಿತಿ ಅದಕ್ಕಿಂತ ಹೊರತಾಗಿಲ್ಲ ಅನ್ನುವಂಥದ್ದು. ಕೊನೆಗೆ ಜನರೇ ಈಗ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.